ವಾಂಗ್ಚುಕ್ ಈ ಹೆಸರು ಇದೀಗ ಭಾರತದ ಹಳ್ಳಿಗೂ ತಲುಪಿರೋ ಹೆಸರು. ಒಂದು ತಿಂಗಳ ಹಿಂದೆ ಸೋನಂ ವಾಂಗ್ಚುಕ್ ಹೆಸರು ಜನರಿಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಆದ್ರೀಗ ಪ್ರಧಾನಿ ಮೋದಿ ಸರ್ಕಾರವನ್ನೇ ಅಲುಗಾಡಿಸುತ್ತಿರೋ ಕೋಟ್ಯಾಂತರ ಯುವಕರ ಕಣ್ಮಣಿಯಾಗಿದ್ದ ಸೋನಂ ವಾಂಗ್ಚುಕ್ ಲಡಾಖ್ನ ಹಿಮ ಪರ್ವತಗಳ ಮಧ್ಯೆ ಹುಟ್ಟಿ ಬೆಳೆದ ಒಬ್ಬ ಯುವಕ. ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿ ಮೂಡಿಸಿ ಜಗತ್ತಿನ ಗಮನ ಸೆಳೆದಿದ್ದಾರೆ. ಪರಿಸರ ಸಂರಕ್ಷಣೆ, ಶಿಕ್ಷಣ ಸುಧಾರಣೆ ಮತ್ತು ಲಡಾಖ್ ಜನರ ಹಕ್ಕುಗಳಿಗಾಗಿ ನಿರಂತರ ಹೋರಾಟ ಮಾಡುತ್ತಿರೋ ನಾಯಕ ಸೋನಂ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯ ಮಾಡಿ ದೆಹಲಿಯ ಜಂತರ್ ಮಂತರ್ನಲ್ಲಿ 20 ದಿನಗಳ ಕಾಲ ಉಪವಾಸ ಕೈಗೊಂಡಿದ್ರು. ಅಲ್ಲದೆ ಕೇಂದ್ರ ಸಚಿವರನ್ನೇ ಈ ಸೋನಂ ವಾಂಗ್ಚುಕ್ ಶೇಕ್ ಮಾಡಿದ್ರು. ಹಾಗಾದ್ರೆ ಈ ಸೋನಂ ಯಾರು, ಅವರ ಹಿನ್ನೆಲೆ ಏನು, ಅವರ ಹೋರಾಟದ ಹಾದಿ ಹೇಗಿತ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀವಿ ನೋಡಿ. 1966ರ ಸೆಪ್ಟೆಂಬರ್ 1ರಂದು ಲಡಾಖ್ನ ಅಲ್ಚಿ ಗ್ರಾಮದಲ್ಲಿ ಜನಿಸಿದ ಸೋನಂ ವಾಂಗ್ಚುಕ್ ಬಾಲ್ಯದಲ್ಲಿಯೇ ಶಿಕ್ಷಣದ ಸವಾಲುಗಳನ್ನು ಎದುರಿಸಿದ್ರು. ಸ್ಥಳೀಯ ಭಾಷೆಯಲ್ಲಿ ಶಿಕ್ಷಣದ ಕೊರತೆಯಿಂದ ಆರಂಭಿಕ ದಿನಗಳಲ್ಲಿ ಸಾಕಷ್ಟು ಕಷ್ಟ ಅನುಭವಿಸಿದ್ರು. ಎಂಜಿನಿಯರಿಂಗ್ ಪದವಿ ಪಡೆದ ಬಳಿಕ 1988ರಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸೇರಿ ಸ್ಟೂಡೆಂಟ್ಸ್ ಎಜುಕೇಷನಲ್ ಅಂಡ್ ಕಲ್ಚರಲ್ ಮೂವ್ಮೆಂಟ್ ಆಫ್ ಲಡಾಖ್ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು. ಈ ಸಂಸ್ಥೆಯ ಮೂಲಕ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವ ಕಾರ್ಯ ಆರಂಭಿಸಿದ್ರು. ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಮತ್ತು ಪ್ರಾಯೋಗಿಕ ಜ್ಞಾನ ಬೆಳೆಸುವ ಶಿಕ್ಷಣ ಮಾದರಿಯನ್ನ ರೂಪಿಸಿದ ವಾಂಗ್ಚುಕ್ ಲಡಾಖ್ನ ಹವಾಮಾನಕ್ಕೆ ಹೊಂದುವ ಹಲವು ಆವಿಷ್ಕಾರಗಳನ್ನು ಮಾಡಿದ್ರು. ವಿಶೇಷವಾಗಿ ಐಸ್ ಟೂಬಾ ಯೋಜನೆ ವಿಶ್ವದಾದ್ಯಂತ ಮೆಚ್ಚುಗೆಗೆ ಪಾತ್ರವಾಯಿತು. ಈ ತಂತ್ರಜ್ಞಾನದ ಮೂಲಕ ಚಳಿಗಾಲದಲ್ಲಿ ನೀರನ್ನ ಸಂಗ್ರಹಣೆ ಮಾಡಿ ಬೇಸಿಗೆಯಲ್ಲಿ ಕೃಷಿಗೆ ಬಳಕೆ ಮಾಡುವ ವ್ಯವಸ್ಥೆಯನ್ನ ರೂಪಿಸಿದ್ರು. 2018ರಲ್ಲಿ ಬಿಡುಗಡೆಯಾದ ಬಾಲಿವುಡ್ನ ಸೂಪರ್ ಹಿಟ್ ಸಿನಿಮಾ 3 Idiots ನಲ್ಲಿನ ಫುನ್ಸುಕ್ ವಾಂಗ್ಚು ಪಾತ್ರಕ್ಕೆ ಸೋನಂ ವಾಂಗ್ಚುಕ್ ಅವರ ಜೀವನವೇ ಸ್ಫೂರ್ತಿಯಾಗಿತ್ತು. ಈ ಚಿತ್ರದ ಬಳಿಕ ಅವರ ಹೆಸರು ಇಡೀ ದೇಶದಾದ್ಯಂತ ಜನಪ್ರಿಯವಾಯಿತು. ಶಿಕ್ಷಣ ಮತ್ತು ಪರಿಸರ ಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಭಾರತ ಸರ್ಕಾರ 2018ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿತು. ಇದರ ಜೊತೆಗೆ ಅನೇಕ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಅವರಿಗೆ ಲಭಿಸಿವೆ. 2024ರಲ್ಲಿ ಸೋನಂ ವಾಂಗ್ಚುಕ್ ಹಲವಾರು ದಿನಗಳ ಉಪವಾಸ ಸತ್ಯಾಗ್ರಹ ನಡೆಸಿ ಕೇಂದ್ರ ಸರ್ಕಾರದ ಗಮನ ಸೆಳೆದಿದ್ರು. ಬಳಿಕ ದೆಹಲಿ ಚಲೋ ಪಾದಯಾತ್ರೆ ಮೂಲಕ ಲಡಾಖ್ನ ಬೇಡಿಕೆಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ತಂದರು. ಅವರ ಪ್ರಮುಖ ಬೇಡಿಕೆಗಳಲ್ಲಿ 6ನೇ ಅನುಸೂಚಿಯ ಸ್ಥಾನಮಾನ, ಲಡಾಖ್ಗೆ ಪೂರ್ಣ ಪ್ರಮಾಣದ ರಾಜ್ಯ ಸ್ಥಾನಮಾನ, ಸ್ಥಳೀಯರಿಗೆ ಉದ್ಯೋಗ ರಕ್ಷಣೆ ಹಾಗೂ ಸಂಸತ್ತಿನ ಸಮರ್ಪಕ ಪ್ರತಿನಿಧಿತ್ವ ಸೇರಿವೆ. ಇತ್ತೀಚಿನ ವರ್ಷಗಳಲ್ಲಿ ಲಡಾಖ್ಗೆ ಸಂವಿಧಾನಾತ್ಮಕ ರಕ್ಷಣೆ, ಪರಿಸರ ಸಂರಕ್ಷಣೆ ಹಾಗೂ ಸ್ಥಳೀಯ ಜನರ ಹಕ್ಕುಗಳಿಗಾಗಿ ಸೋನಂ ವಾಂಗ್ಚುಕ್ ಹೋರಾಟ ನಡೆಸ್ತಾ ಇದ್ದಾರೆ. ಉಪವಾಸ ಸತ್ಯಾಗ್ರಹ ಮತ್ತು ಜನಜಾಗೃತಿ ಅಭಿಯಾನಗಳ ಮೂಲಕ ದೇಶದ ಗಮನವನ್ನ ಲಡಾಖ್ ಕಡೆಗೆ ಸೆಳೆದಿದ್ದಾರೆ. ಶಿಕ್ಷಣ ಕ್ಷೇತ್ರದ ಸುಧಾರಕ, ಪರಿಸರ ಹೋರಾಟಗಾರ ಮತ್ತು ಸಾಮಾಜಿಕ ಕಾರ್ಯಕರ್ತನಾಗಿ ಗುರುತಿಸಿಕೊಂಡಿರುವ ಸೋನಂ ವಾಂಗ್ಚುಕ್ ತಮ್ಮ ಆಲೋಚನೆಗಳು ಮತ್ತು ಕಾರ್ಯಗಳ ಮೂಲಕ ಯುವ ಜನತೆಗೆ ಪ್ರೇರಣೆಯಾಗಿದ್ದಾರೆ. ಲಡಾಖ್ನ ಅಭಿವೃದ್ಧಿ ಹಾಗೂ ಪ್ರಕೃತಿ ಸಂರಕ್ಷಣೆಯ ಸಂದೇಶವನ್ನ ಇಡೀ ಜಗತ್ತಿಗೆ ಸಾರುತ್ತಿರುವ ಅವರ ಪಯಣ ಇಂದಿಗೂ ಮುಂದುವರೆದಿದೆ. ಕಷ್ಟಗಳ ನಡುವೆಯೂ ಹೊಸ ದಾರಿಯನ್ನ ಕಂಡುಕೊಂಡು ಸಮಾಜಕ್ಕೆ ಮಾದರಿಯಾದ ವ್ಯಕ್ತಿತ್ವ ಸೋನಂ ವಾಂಗ್ಚುಕ್. ಶಿಕ್ಷಣ, ಪರಿಸರ ಮತ್ತು ಸಮಾಜ ಸೇವೆಯ ಮೂಲಕ ನಿರ್ಮಿಸಿರುವಂತಹ ಪರಂಪರೆ ಮುಂದಿನ ಪೀಳಿಗೆಗೂ ಪ್ರೇರಣೆಯಾಗಿ ಉಳಿಯಲಿದೆ. ಸ್ಪೆಷಲ್ ಬ್ಯೂರೋ, ಕರ್ನಾಟಕ ನ್ಯೂಸ್ ಬೀಟ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.